ನಾನು ಅದೆಲ್ಲ ಮಾತಾಡಲ್ಲ. ಏನಾರು ಉಡುಪಿದು ಕಾರವಾರದು ಈ ಒಂದು ಇವೆಂಟ್ ಬಗ್ಗೆ ಏನಾದ್ರೆ ಮಾತಾಡಿ. ನನಗೆ ಬೇರೆ ಏನು ಗೊತ್ತಿಲ್ಲ. ಮೈ ಮೈಂಡ್ ಇಸ್ ಓಪನ್. ಆದ್ರೆ ದಕ್ಷಿಣ ಕನ್ನಡ ಆಗಲಿ ಅಥವಾ ಉಡುಪಿ ಆಗಲಿ ಆಫೀಸರ್ಸ್ ಇಲ್ಲಿ ಇರೋದು ಪ್ರಭಾರಿಗಳು ಮತ್ತೆ ಸ್ಟಾಫ್ಗಳು ಇಲ್ಲ. ನೋಡಿ, ನಾವು ಯಾವ ಆಫೀಸರ್ ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಗೆ ಬೇಕಾಗಿರೋದು 4 ಜನ ಡೆಪ್ಟಿ ಕಮಿಷನರ್ಸು, ಸಿಇಒಗಳು ಮತ್ತು ನಮ್ಮ ಟೂರಿಸಂ ಸಂಬಂಧಪಟ್ಟಂತ ಅಧಿಕಾರಿಗಳು ಅಷ್ಟೇ. ನಾವು ಇಲ್ಲಿ ಕರೆದಿರೋದು ಟೂರಿಸಂ ಪಾಲಿಸಿ ಮಾಡಿದ್ದೀವಿ. ಇವತ್ತು ನಾವು ಜನಪ್ರತಿನಿಧಿಗಳ ಅಭಿಪ್ರಾಯನ ಕೇಳ್ತಾ ಇದ್ದೀವಿ. ನಂಬರ್ 1, ಅವ್ರದ್ದೇನಾದ್ರು ಸೆಷನ್ ಇದೆಯಾ ಅಂತ. ಎರಡನೇದು, ಇಂಡಸ್ಟ್ರಿ ಲೀಡರ್ಸ್ ಯಾರಿದ್ದಾರೆ, ಚೇಂಬರ್ ಆಫ್ ಕಾಮರ್ಸ್ ಇರ್ಬೋದು, ಸಂಘಟನೆಗಳಿರ್ಬೋದು, ಕೆಲವು ಇನ್ವೆಸ್ಟರ್ಸ್ ಯಾರಿದ್ದಾರೆ, ಅವ್ರ ಅಭಿಪ್ರಾಯಗಳನ್ನ ಕೇಳ್ತಾ ಇದ್ದೀವಿ. ಕೇಳಿ ಅವ್ರಿಗೆ ಏನ್ ಬೇಕು ಅಂತ ಕೆಲವು ರೈಟಿಂಗಲ್ಲಿ ಕೊಟ್ಟಿದ್ದಾರೆ, ಜನಪ್ರತಿನಿಧಿಗಳು ರೈಟಿಂಗಲ್ಲಿ ಕೊಟ್ಟಿದ್ದಾರೆ. ಅವರು ಬೇರೆಯವರು ಅವ್ರದ್ದೇ ಆದಂತ ವಿಚಾರನ ಹೇಳ್ತಾ ಇದ್ದಾರೆ. ಈಗ ನೀವೆಲ್ಲ ನೋಡಿದ್ರಿ, ಕ್ರೀಡೆಯವರು ಏನೇನ್ ಬೇಕು ಅಂತ ಏನ್ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದ್ರು. ಹಂಗೆ ನಮ್ಮ ಟೂರಿಸಂ ಸಂಬಂಧಪಟ್ಟಂಗೆ ಇನ್ವೆಸ್ಟ್ಮೆಂಟ್ಗೆ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ತಾರೆ. ನಮ್ಮ ಸರ್ಕಾರದವರು ಕೂಡ ನಮ್ಮ ಹತ್ರ ಏನು ಟ್ರೆಷರ್ ಇದೆ, ಏನು ನಾವು ಕೊಡ್ಬೋದು, ನಮ್ಮ ಪಾಲಿಸಿಯಿಂದ ಏನ್ ಮಾಡಿದೀವಿ, ಈಗ ಏನ್ ಮಾಡಬೇಕು ಅನ್ನೋದು ಕೂಡ ನಾವು ಕೇಳ್ತಾ ಇದೀವಿ. ಅಷ್ಟು ಬಿಟ್ರೆ ಇಲ್ಲಿ ಅಧಿಕಾರಿಗಳನ್ನ ಇಟ್ಕೊಂಡು ನಾವೇನ್ ಮಾಡೋಂಥ ಸಂದರ್ಭ. ಅಧಿಕಾರಿಗಳು ಆಮೇಲೆ ಎಕ್ಸಿಕ್ಯೂಷನ್ಗೆ ಅದಕ್ಕೊಂದು ಸಿಂಗಲ್ ವಿಂಡೋ ಏಜೆನ್ಸಿ ಕ್ರಿಯೇಟ್ ಮಾಡ್ತೀವಿ, ನೋಡಲ್ ಆಫೀಸರ್ ಕ್ರಿಯೇಟ್ ಮಾಡ್ತೀವಿ, ಕೋಸ್ಟಲ್ ಡೆವಲಪ್ಮೆಂಟ್ ಅಥಾರಿಟಿ ಇದೆ, ಅವ್ರನ್ನೆಲ್ಲ ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಆಮೇಲೆ ನಾವು ಮಾಡ್ತೀವಿ. ಈಗ ಯಾರ ಆಫೀಸರ್ ತೀರ್ಮಾನ ಮಾಡೋದು ಯಾರು? PWD ಮಾಡೋಕ್ಕಾಗ್ತದಾ? ಅದಕ್ಕೆ ಇದ್ದಾರೆ ರಾಜ್ಯ ಮಟ್ಟದ ಕಮಿಷನರೇ ಇಲ್ಲಿ ಬಂದಿದ್ದಾರೆ. ಇನ್ನೊಂದು ಸ್ವಲ್ಪ ಮಿನಿಸ್ಟ್ರೇ ಬರ್ತಾರೆ. ಯಾರು ಸಂಬಂಧಪಟ್ಟ, ನಾನೇ ಒಬ್ಬ ಸರ್ಕಾರದ ಪ್ರಮುಖನಾಗಿ ನಾನಿಲ್ಲಿದ್ದೀನಿ. ನಮ್ಗೆ ಅಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಎಲ್ಲ ಇದ್ದಾರೆ, ಎಲ್ಲ MPs ಬಂದಿದ್ದಾರೆ. ಕಟಿಂಗ್ ಅಕ್ರಾಸ್ ಪಾರ್ಟಿ ಲೈನ್ ಆಲ್ MPs ಬಂದಿದ್ದಾರೆ, ಆಲ್ MLAs ಬಂದಿದ್ದಾರೆ. ನೀವೇ 3 ಜನ MPಗಳು ನೋಡಿದ್ರಿ. ಕೋಟಾ ಪೂಜಾರಿ ಅವ್ರು ನೋಡಿದ್ರಿ, ಚೋಟಾ ನೋಡಿದ್ರಿ, ಕಾಗೇರಿ ಅವ್ರು ನೋಡಿದ್ರಿ. ಎಲ್ಲ ನಮ್ಮ MLAs ಬಂದು ಅವರ ಪರವಾಗಿ ಅಭಿಪ್ರಾಯಗಳು ಕೊಡ್ತಾ ಇದ್ದಾರೆ. ಇನ್ನ ಯಾರು ಕೇಳಿದ್ರು ನಾವು ಮಾತಾಡಕ್ಕೆ ಅವಕಾಶ ಕೊಡ್ತೀವಿ. ಅದೆಲ್ಲ ಗಮನದಲ್ಲಿ ಇಟ್ಕೊಂಡೇ ನಾವು ತೀರ್ಮಾನ ಮಾಡ್ತೀವಿ. ಸರಿ, ಧರ್ಮಸ್ಥಳಕ್ಕೆ ಎಷ್ಟು ಡೆವಲಪ್ಮೆಂಟ್ಗಳಾದ್ರೂ ಇನ್ನೂವರೆಗೂ ಯಾವುದೇ ಈಗ ನಾನು ಅದೆಲ್ಲ ಯಾವುದು ಮಾತಾಡೋದಿಲ್ಲ ಅಂತ ಹೇಳಿದೀನಿ. ಐ ವಿಲ್ ನಾಟ್ ಡಿವೇಟ್ ಮೈ ಪ್ರೋಗ್ರಾಮ್. ಈಗ ನಂದೇನಿದ್ರು ಇಲ್ಲಿಗೆ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ, ಕಾರವಾರ ಮತ್ತು ನಮ್ಮ ಏನು ಪಕ್ಕದಲ್ಲಿರುವಂಥ ಮಲೆನಾಡು ಪ್ರದೇಶ ಇದೆ, ಅಲ್ಲಿ ಬಂಡವಾಳ ಬರಬೇಕು, ಉದ್ಯೋಗ ಸೃಷ್ಟಿಯಾಗಬೇಕು. ಇದು ನಮ್ಮ ಮುಖ್ಯವಾದ ವಿಚಾರ. ಅಷ್ಟು ಬಿಟ್ಟು ಬೇರೆ ನಾನೇನು ಮಾತಾಡೋದು. ಈಗ ನೋಡಿ, ನಮ್ಮ ಡೆವಲಪರ್ 30 ವರ್ಷ ಆಯ್ತು ಬೆಂಗಳೂರಿಗೆ ಹೋಗೋರು. ನಾನು ವಾಪಸ್ಸು 200 ಜನ ಕರ್ಕೊಂಡು ಬರ್ತೀನಿ ಇನ್ವೆಸ್ಟರ್ಸ್ ಅಂತ ಹೇಳಿದ್ದಾರೆ. ಹಂಗೆ ಅದಕ್ಕೆ ನಾವು ಏನೇನು ಬೇಕೋ ಅದಕ್ಕೆ ಇನ್ವೆಸ್ಟರ್ಸ್ ಬರ್ಬೇಕಾದ್ರೆ ಸುಮ್ಮನೆ ಬರ್ತಾರ? ಅವ್ರು ಏನಾದ್ರು ಒಂದು ಅಟ್ರಾಕ್ಟಿವ್ ಇನ್ಸೆಂಟಿವ್ಸ್ ಕೊಡಬೇಕು. ಆ ವಿಚಾರದಲ್ಲಿ ಇವತ್ತು ಚರ್ಚೆ ಮಾಡ್ತೀವಿ.